ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರೆ ಹುಡುಗರು, ಯಾಕೆ ನಿಮ್ಮ ಪರ ಧ್ವನಿ ಆಗಲಿಲ್ಲ? ಯಾಕೆ ನಿಮಗೆ ರಿಲ್ಯಾಕ್ಸೇಷನ್ ಮಾಡಲಿಲ್ಲ? ಇವತ್ತು ನೀವು ನಮ್ಮ ಗಮನಕ್ಕೆ ತಂದಿದ್ದೀರಾ ತಾನೆ? ಕರ್ನಾಟಕದ ಯುವಕರು, ವಿಶೇಷವಾಗಿ ನನ್ನ ಉತ್ತರ ಕರ್ನಾಟಕದ ತಮ್ಮಂದರು ತಂಗಿ ಅಂದರು, ಏಜ್ ರಿಲ್ಯಾಕ್ಸೇಷನ್ ಮಾಡ್ತೀವಿ ಅಂತ ಒಂದು ಭರವಸೆ ಕೊಡಬಲ್ಲೆ. ಎರಡನೇದು ನೋಡಿ ಸರ್, ಇಲ್ಲೇನಾದರೂ ಮಾತಾಡಿದ್ರೆ ಇವರು ಜನ್ಸಿ ಬಗ್ಗೆ ಮಾತಾಡ್ತಾರೆ. ಯಾರು? BJP ಅವರು. ಲೇ ಲಡಾಖಲ್ಲಿ ಇವತ್ತೇನು ನಡೀತಿದೆ ಅಂತ ಯುವಕರಿಗೆ ಗೊತ್ತಾಗಬೇಕು ಸರ್. ಲೇ ಲಡಾಖಲ್ಲಿ 2019 ಜಮ್ಮು ಕಾಶ್ಮೀರ್ ರಿಆರ್ಗನೈಸೇಷನ್ ಆ್ಯಕ್ಟ್ ಆಯಿತು. ಆ ಆ್ಯಕ್ಟ್ ಪ್ರಕಾರ ಜಮ್ಮು ಕಾಶ್ಮೀರ್ನ ಒಂದು ಯೂನಿಯನ್ ಟೆರಿಟರಿ, ಲಡಾಖ್ನ ಒಂದು ಯೂನಿಯನ್ ಟೆರಿಟರಿ ಮಾಡಿದ್ರು. ಲೇ ಲಡಾಖಲ್ಲಿ 2 ಜಿಲ್ಲೆ ಇದೆ ಸರ್, ಒಂದು ಲೇ ಅಂತ, ಇನ್ನೊಂದು ಕಾಶ್ಮೀರ್ ಅಂತ. ಅವ್ರ ರಿಕ್ವೆಸ್ಟ್ ಏನಾಗಿತ್ತು? ನೆನ್ನೆ ಸೋನಮ್ ವಾಂಗ್ಚು ಅನ್ನೋ ವ್ಯಕ್ತಿ ಅರೆಸ್ಟ್ ಆದ. ಆತ ಯಾರು ಗೊತ್ತಾ? 3 Idiots ಸಿನಿಮಾಗಿ ಇನ್ಸ್ಪಿರೇಷನ್ನು, ಮ್ಯಾಕ್ಸೆಸ್ ಅವಾರ್ಡ್ ತಗೊಂಡಿರೋನು. ಮ್ಯಾಕ್ಸೆಸ್ ಪ್ರಶಸ್ತಿನ ಏಷ್ಯಾ ನೊಬೆಲ್ ಪ್ರೈಸ್ ಅಂತೀವಿ. ಸೋನಮ್ ವಾಂಗ್ಚುಕ್ಕಿಂದ 35 ದಿನದ ಹಂಗರ್ ಸ್ಟ್ರೈಕ್ ಮಾಡ್ತಿದ್ರೆ BJP ಅವ್ರು ಅರೆಸ್ಟ್ ಮಾಡ್ತಾರೆ. ಲೇ ಲಡಾಖಲ್ಲಿ ಯುವಕರು ಲೇ ಅಲ್ಲಿರೋ BJP ಕಚೇರಿನ ಸುಟ್ಟಾಕ್ತಾರೆ. ಇವ್ರ ಹರಾಸ್ಮೆಂಟ್ಗೆ 4 ಜನ ಯುವಕರು ಸಾಯ್ತಾರೆ. ಜೆನ್ಸಿ ಬಂದರೆ BJP ವಿರುದ್ಧ ಬರುತ್ತೆ ಈ ದೇಶದಲ್ಲಿ. ಲೇ ಲಡಾಖು ಅದಕ್ಕೆ ಇಂಟ್ರಡಕ್ಷನ್ ಆಗಿದೆ. ಲೇ ಲಡಾಖ್ ಅವ್ರ ರಿಕ್ವೆಸ್ಟ್ ಏನು ಸರ್? ಸ್ಟೇಟ್ಹುಡ್ ಕೊಡಿ ಅಂತ. ಎರಡನೇದು ಶೆಡ್ಯೂಲ್ 6ಗೆ ಸೇರಿಸಿ ಅಂತ.